ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮ ಪ್ಲಾನ್ ನಮಗೆ ರಿವರ್ಸ್ ಆಗ್ತಿದೆ ಅಂದಮೇಲೆ ಇದನ್ನೆಲ್ಲ ಯಾರು ಮಾಡ್ತಿರ್ಬೋದು? ನನಗೂ ಅದೇ ತಲೆ ಕೆಟ್ಟೋಗ್ತಿದೆ ಸುಮಾ. ಇದ್ರಾಗಿ ಯೋಚನೆ ಮಾಡೋದೇನೂ ಇಲ್ಲ, ಎಲ್ಲ DC ಮೇಡಮ್ದೇ ಕೈವಾಡ. ನಾವೆಲ್ಲ ಸೇರ್ಕೊಂಡು ನಾಟಕ ಮಾಡಿದ್ವಿ ಅಂತ ಸ್ನೇಹ ದಿಟ್ಬಲು ಆತ್ಮಾಗಿ ಬಂದಿರ್ಬೇಕೇನೋ. ಹೌದು, ಅಕ್ಕ ಮೊದಲು ನನಗೂ ಮಾವಂಗೂ ಕಾಣಿಸ್ಕೊಂಡ್ಲು, ಇವಾಗ ನೋಡಿದ್ರೆ ಡ್ಯಾಡಿಗೂ ಕಾಣಿಸ್ಕೊತೈತೆ. ನೀವು ಹೇಳಿದಾಗ ನನಗೆ ನಂಬಕ್ಕೆ ಆಗಿರಲಿಲ್ಲ. ನಿಮಗೂ ಅನುಭವ ಆದಮೇಲೆ ಹೊರಡೋಕ್ಕೆ ಕಷ್ಟ ಆಯ್ತೈತೆ. ಅದಕ್ಕೆ ಹೇಳೋದು, ಅಳಿ ಹೇಳೋ ಮಾತನ್ನ ಕೇಳಬೇಕು ಅಂತ. ಅಲ್ಲ, ಈ ಒಯ್ಯ ತಲೆಗೆ ಏನೇನೋ ಹಾಕ್ಕೊಂಡು ಮನೆ ಒಳಗೆ ಕುತ್ಕೊಂಬಿಟ್ಟೈತಲ್ಲ. ಇಲ್ಲ ಮರೆ, ಹಣೆ ಬತ್ತೀನಿ ಅಂತಲೇ ಅಂದಿದ್ದು, ನಾನೇ ಬೇಡ ಅಂತಂತಂದೆ. ಪರವಾಗಿಲ್ಲ, ರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟೆ. ಹೌದೇ, ಒಲಿ ಬಿಡು. ಇಂಥ ಹೊತ್ನಾಗ ಇಲ್ಲಿಗೆ ಬಂದ್ರೆ ಚಟ್ನಿ ಹಾಕೋ ಜಾಗದಾಗೆ ನೀರು ಹಾಕ್ಬಿಟ್ರೆ ಏನ್ ಮಾಡೋದು? ಸಾರ್ಗೆ ಒಗ್ಗರಣೆ ಹಾಕಿವ್ನಿ, ಆಮೇಲೆ ಇಡ್ಲಿ ಹಿಟ್ಟನ್ನ ರುಬ್ಬಿಟ್ಟಿವ್ನಿ. ಮನೆ ಒಳಗೆ ಏನಾದ್ರು ಕೆಲಸ ಆಯ್ತಾ ಹೋಗಿ ನೋಡ್ತೀನಿ. ಏ ತಡಿ, ಅಲ್ಲಿ ನೋಡು, ಆ ಶಾಂತಕ ಬದಸ ತಂದಿಟ್ಕೊಳ್ಳಿ, ತಗೊಂಡು ನೇಹಂಗೂ ಕೊಡು, ಎಲ್ರಿಗೂ ಕೊಡು. ಸರಿ ಅವ. ಎಲ್ಲ ಅಂದೆ ಬಾಮೈದ ಅಂತ ಹೇಳ್ದೆ ಬಾಬಾ. ಈಟ್ ದಿನ ಊರ್ ಜನ ಎಲ್ಲ ಇದ್ರದ್ ನೋಡಿ ನಾವು ಮಜಾ ತಗೋತಾ ಇದ್ವಿ. ಆದ್ರೆ ಇವಾಗ ನಮಗೆ ಅನುಭವ ಆಯ್ತಿರೋದು ನೋಡಿದ್ರೆ ಎದೆ ಎಲ್ಲ ನಡುಗ್ತಾ ಇದೆ. ಸುಮ್ಮನೆ ನೀವು 3 ಜನ ಏನೇನೋ ಮಾತಾಡಬೇಡಿ. ನನ್ಗೆ ಯಾಕೋ ಇದನ್ನೆಲ್ಲ ಯಾರೋ ಬೇಕು ಅಂತಾನೆ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ನಮ್ಮನ್ನೆಲ್ಲ ಹೆದರಿಸಿ 3 ಜನಕ್ಕೆಲ್ಲ ತೊಂದರೆ ಕೊಟ್ಟು ಸ್ನೇಹಕ್ಕನ ಹೆಸರನ್ನ ಹಾಳು ಮಾಡೋ ಪ್ಲಾನ್ ಇದು. ಹೌದಕ್ಕ, ನನಗೂ ಯಾಕೋ ಹಾಗೆ ಅನಿಸ್ತಿದೆ. ಇಷ್ಟ ದಿನ ನೋಡಿದ್ರೆ ಊರ್ ಜನರೆಲ್ಲ ಸ್ನೇಹಕನಿಂದ ಒಳ್ಳೇದಾಯ್ತು ಅಂತಿದ್ರು. ಈಗ ನೋಡಿದ್ರೆ ಅಫನ್ ಹತ್ರ ಬಂದು ಸ್ನೇಹಕನ ಆತ್ಮಕ್ಕೆ ಶಾಂತಿ ಮಾಡಿಸಿ ಅಂತ ಹೇಳ್ತಿದ್ದಾರೆ. ರಾಜಿ ಕಡೆ ರಾಜಿ, ಅವ್ವ ರಾಜಿ, ಏನೇ ನಿನ್ ದೌಲತ್ತು? ಅಯ್ಯೋ ಹೆಂಗ್ ನುಡಿತಾವ್ ನೋಡ, ಏನ್ ಬಂದದೆ ಒಳಗೆ? ಇನ್ಮ್ಯಾಕೆ ಎಲ್ಲ ಹಿಂಗೆ ನಂಜಮ್ಮ. ನೀವಿಬ್ರು ಯಾಕೆ ಹಿಂಗ್ ನೋಡ್ತಾ ನಿಂತಿದ್ದೀರಾ? ನಾನು ಎತ್ತ ಕಡೆಯಿಂದ ಬರ್ತಾ ಇದ್ದೀನಿ ಅಂತನಾ? ನಾನು ಎಲ್ಲಿಂದ ಬರ್ತೀವ್ನಿ ಅಂದ್ರೆ, ಥ್ಯಾಂಕ್ ಯು ರಾಜೇಶ್ವರಿ ಅವರೇ, ಎಲ್ಲ ವಿಷಯ ನನ್ನ ಜೊತೆ ಶೇರ್ ಮಾಡ್ಕೊಂಡು ತುಂಬಾ ಹೆಲ್ಪ್ ಮಾಡಿದ್ರು. ಇರ್ಲಿ ಬಿಡಿ ಸಾಹೇಬ್ರೆ, ಶತ್ರುವಿನ ಶತ್ರು ಯಾವತ್ತೂ ಮಿತ್ರನೇ ಅಲ್ವಾ? ಇನ್ಮೇಲೆ ನಾವೆಲ್ಲ ಪಾರ್ಟ್ನರ್ಸ್, ನಾವೆಲ್ಲ ಸೇರ್ಕೊಂಡು ನಮ್ಮ ಎನಿಮಿಸ್ನ ಡೆಸ್ಟ್ರಾಯ್ ಮಾಡ್ಬೇಕು. ಅದ್ರ ಬಗ್ಗೆ ನೀವು ಏನೂ ಯೋಚನೆ ಮಾಡಬೇಡಿ. ಆ ಸಾನನ್ ಸೊಕ್ಕಿ ಹೆಂಗ್ ಮುರಿಬೇಕು ಅಂತ ನಂಗೆ ಸಂದಾಗ ಗೊತ್ತೈತೆ. ಆತ್ಮದ ನಾಟಕ ಆಡಿ ಎಲ್ರನ್ನೂ ಹೇಗೆ ಬಕ್ರ ಮಾಡಿದ್ಲು ನೋಡಿ ವೈಭವ್. ಶಟ್ ಅಪ್ ಮಿಸ್ಟರ್ ಕೇಶವ್.
ನಾನು ಯಾವಾಗಲೂ ಬಕ್ರ ಆಗಿಲ್ಲ, ನೀವಿಬ್ರೆ ಸೆನ್ಸ್ ಇಲ್ಲ ಥರ ಬಿಹೇವ್ ಮಾಡಿರೋದು. ಈ ವಿಷಯ ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ಲಾಟಿ ರುಚಿ ತೋರಿಸಿ ಎಲ್ಲರನ್ನೂ ಏರೋಪ್ಲೇನ್ ಹಚ್ಬಿಡ್ತಿದ್ದೆ. ಅದಕ್ಕೆ ಅಲ್ವಾ ನಿಮ್ ಎಲ್ರೂ ಪರವಾಗಿ ನಾನ್ ಸೇಡ್ ತೀರ್ಸ್ಕೊತಾ ಇರೋದು. ಅವ್ರು ಆಡಿದ ಆಟನ ಅವ್ರಿಗೆ ಉಲ್ಟಾ ತಿರುಗಿಸಿ ಜನಗಳ ಮುಂದೆ ಅವ್ರ ಮಾನ ಮರ್ಯಾದಿಂದ ಕಡಿತೀನಿ, ನೋಡ್ತಾ ಇರಿ. ನೀವೇನು ಬೇಕಾದರೂ ಮಾಡಿ ರಾಜೇಶ್ವರ್ ಅವರೇ, ಅದಕ್ಕೆ ನನ್ನ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಒಟ್ನಲ್ಲಿ ಅವರು ಬೀದಿಗೆ ಬರಬೇಕಷ್ಟೆ. ನೀವ್ ಈಟ್ ಹೇಳಿದ್ರಲ್ಲ, ಆಟ ಸಾಕು ಸಾಹೇಬ್ರೆ. ಇನ್ಮೇಲೆ ಆ ಪುಟ್ಟಕ್ಕನ ಮನೆಯವರು ಮಸಾಣದ ದಾರಿ ಹಿಡಿತಾರೆ. ಅಷ್ಟೇ ಅಲ್ಲದೆ ಆ ಕಂಟಿನ್ಯೂ ಹಾಳಾಗೋಗ್ಬೇಕು. ನಾನು ಇನ್ಸ್ಪೆಕ್ಟ್ರು ಅಂತ ನಾನು ನೋಡಿದೆ ಎಷ್ಟು ಕೇವಲವಾಗಿ ಮಾತಾಡ್ತಾನೆ. ನನಗಂತೂ ಆ ಸುಮಾ ಹಾಳಾಗೋಗ್ಬೇಕು. ಸಾಹೇಬ್ರೆ, ನಾನಿವಾಗ ಬಿಡ್ತಾ ಇರೋ ಬಾಣ್ದಾಗೆ ಆ ಪುಟ್ಟಕ್ಕನ ಮಕ್ಕಳು ಕಂಟಿ ಎಲ್ಲರೂ ಸಮಾರ ಆಗ್ತಾರೆ. ಅವ್ರವ್ರಿಗೆ ತಂದಿಟ್ಟು ಎಲ್ರೂ ಒಂಟಿಯಾಗಿ ಮಾಡ್ತೀನಿ. ಎಸ್, ಆಗಲೇ ಒಂದು ಕಡೆಯಿಂದ ನಾವು ಎಲ್ಲರ ಮೇಲೂ ಅಟ್ಯಾಕ್ ಮಾಡೋಕ್ಕಾಗೋದು. ಇವತ್ತು ರಾತ್ರಿನೇ ಈ ರಾಜಿ ಯೋನು ಅನ್ನೋದು ನಿಮ್ಗೆಲ್ರಿಗೂ ತಿಳಿತದೆ ಸಾಹೇಬ್ರೆ. ಸರಿ ಸಾಹೇಬ್ರೆ, ನಾನಿನ್ನು ಹೊರಡ್ತೀನಿ. ಹೇಗೆ ಹೋಗ್ತಾ ಇದ್ದೀರಾ? ನಡ್ಕೊಂಡು ಹೋಯ್ತೀನಿ ಸಾಹೇಬ್ರೆ. ನೀವು ನಮ್ಮ ಪಾರ್ಟ್ನರ್ ಆದಮೇಲೆ ನೀವು ಯಾಕೆ ನಡ್ಕೊಂಡು ಹೋಗ್ತೀರಾ? ನಾನು ಡ್ರೈವರ್ಗೆ ಹೇಳ್ತೀನಿ ಹೊರಟು. ತಗೊಳ್ಳಿ. ಈಗ ಗೊತ್ತಾಯ್ತಾ ನಂಜಮ್ಮ ನನ್ನ ತಾಕತ್ ಏನು ಅಂತ? ಗೊತ್ತಾಯ್ತು. ನೀನು ಯಾವತ್ತು ಮನುಷ್ಯರು ಸಾಗಾಗ್ತೀಯಲ್ಲ ಅವತ್ತೇ ನೀನು ತಾಕತ್ ಏನು ಅಂತ ಗೊತ್ತಾಯ್ತು ಕಣ್ರಾಜಿ. ನೀನ್ ಒಬ್ಳು ತಿಳ್ಕೊಂಬಿಟ್ರೆ ಸಾಕೆ, ಆ ಪುಟ್ಟಕ್ಕನ್ ಮನೆಯವ್ರಿಗೆ, ಬಂಗಾರಮ್ಮನ ಮನೆಯವ್ರಿಗೆ ತಿಳ್ಸೋದ್ ಬೇಡ್ವೆ? ರಾಜೇಶ್ವರಿ ಅವರೇ, ಮುಂದೆ ಏನ್ ಪ್ಲಾನ್ ಮಾಡಿದೀರಾ? ಈಗಾಗ್ಲೇ ಆ ಸ್ನೇಹದ ಸೈನ್ಯಕ್ಕೆ ದೆವ್ವದ ಕಾಟದ ಆಟ ಉಲ್ಟಾ ಹೊಡೆದಿದೆ ಅಂತ ಬೆವ್ರು ಕಿತ್ತಿರುತ್ತೆ. ಆಟೇ ಅಲ್ಲ, ಇವತ್ ರಾತ್ರಿ ಸ್ನೇಹ ಪಾಳ್ಭವಿತವ ಕಾಣ್ತಾಳೆ ಅಂತ ಪತ್ರ ಕೊಟ್ಟಿದ್ದೀನಿ. ಅಲ್ಲಿ ಊರ್ ಜನ ಎಲ್ಲ ಸೇರ್ಲಿ, ಆಮ್ಯಾಕ್ ನಾನ್ ಎಂಟ್ರಿ ಕೊಡ್ತೀನಿ. ಆಗ ನೋಡು ಅವ್ವ ಮಕ್ಳಿಗೆ ಹೆಂಗ್ ನೀರ್ ಕುಡಿಸ್ತೀನಿ ಅಂತ. ಲೇ ರಾಜಿ, ಇದ್ರಾಗೆ ಪುಟ್ಟಕ್ಕನ ತಪ್ಪೇನಿದೆ ಹೇಳು? ಅವಳು ಬದುಕಿದಾಳಲ್ಲ, ಅದೇ ಒಂದ್ ದೊಡ್ಡ ತೆಪ್ಪು. ಮಕ್ಕಳು ಆಡಿರೋ ಕಳ್ಳಾಟಕ್ಕೆ ಅವನ ಹೆಸರನ್ನು ಸೇರ್ಸ್ ಬಲಿ ತಗತೀನಿ. ಊರ್ ಜನಗಳ ಮುಂದೆ ಹೆಂಗ್ ಮರ್ಯಾದೆ ತೆಗಿತೀರ ಅಂತ ನೋಡ್ತಾ ಇರು. ಅಷ್ಟು ಸಾಲದು, ಪೊಲೀಸ್ನವರು DC ಎಲ್ರೂ ಕರೆಸಿ ಕಂಪ್ಲೇಂಟ್ ಕೊಟ್ಬಿಡಿ. ಸರಿಗದೆ ಜೋಡಿ. ಬಿಂಡಾನ್ ಗೀತಿ ಜೊತೆಗೆ ತಾಟ್ ಗೀತಿ. ಬಿಟ್ಬಿಡ್ತೀನ ಮತ್ತೆ ಎಲ್ರು ಜೈಲ್ ಸೇರ್ಬೇಕು ಹಂಗ್ ಮಾಡ್ತೀನಿ. ಪಾಪ ಕಡೆ ರಾಚಿ, ಏನೋ ಗೊತ್ತಿಲ್ಲದೆ ಮಾಡವ್ರೆ ಅನ್ಸ್ತದೆ.